ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಪಿಕೆ ವಿತ್ ಬೈಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಮ್ಮ ಹತ್ರ ಇವತ್ತು ಮಹೇಂದ್ರ ಅವ್ರದ್ದು ಮಿನಿ ಟ್ರ್ಯಾಕ್ಟರ್ ಇದೆ. ಇದ್ರ ಮಾಡೆಲ್ ನೇಮ್ ಬಂದು ಮಹೇಂದ್ರ ಓಜಾ 2130 ಅಂದ್ರೆ 30 HP ಟ್ರ್ಯಾಕ್ಟರ್. ಇದರಲ್ಲಿ ತುಂಬಾ ಮಾಡೆಲ್ಸ್ ಬರುತ್ತೆ. ಬನ್ನಿ ಎಲ್ಲಾ ಮಾಡೆಲ್ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪಾಂಡುಪುರ ಅನ್ನದಾತ ಟ್ರ್ಯಾಕ್ಟರ್ ಶೋರೂಮ್ ಅಂದ್ರೆ ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ ಅದು. ಸೊ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಪ್ರಾಪರ್ ಆಗಿ ಟೆಸ್ಟ್ ಕೊಟ್ಟರು. ಮತ್ತೆ ಗಾಡಿ ಬಂದ್ಮೇಲೆ ಕರೆಕ್ಟ್ ಆಗಿ PDI ಮಾಡಿ ಏನಾದ್ರು ಇಶ್ಯೂಸ್ ಇದ್ರೆ ರಿಸಾಲ್ವ್ ಮಾಡಿ ಕರೆಕ್ಟ್ ಆಗಿ ಕೊಟ್ಟರು. ಡೆಲಿವರಿ ನಂಗೆ ತುಂಬಾ ಇಷ್ಟ ಆಯ್ತು ಗಾಡಿ ಡೆಲಿವರಿ ಕೊಟ್ಟಿದ್ದವರು. ಅನ್ನದಾತ ಟ್ರ್ಯಾಕ್ಟರ್ಸ್ ಅವ್ರಿಗೆ ಈ ವಿಡಿಯೋ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಈ ಗಾಡಿ ಬಗ್ಗೆ ನೋಡೋದಾದ್ರೆ ಇದು ಕಾಂಪ್ಯಾಕ್ಟ್ ಟ್ರ್ಯಾಕ್ಟರ್ ಆಗಿರುತ್ತೆ. ಅಂದ್ರೆ ಮಿನಿ ಟ್ರ್ಯಾಕ್ಟರ್ ಅಂತಾನೆ ಕರಿತೀವಿ ನಮ್ಮ ಹಳ್ಳಿ ಕಡೆ. ಇದ್ರದ್ದು ಮಾಡೆಲ್ ನೇಮ್ ಬಂದು ಮಹೇಂದ್ರ ಓಜಾ 2130 ಅಂದ್ರೆ 30 HP. ಲಾಸ್ಟ್ ಅಲ್ಲಿ ನಿಮ್ಗೆ ಏನು ಡಿಜಿಟ್ ಬರುತ್ತೆ ಅದು ಗಾಡಿದು HP ಆಗಿರುತ್ತೆ. ಸ್ಟಾರ್ಟಿಂಗ್ ಬಂದು 2121 ಬರುತ್ತೆ ಅಂದ್ರೆ 21 HP. ಇದು 2124 ಬರುತ್ತೆ ಅದು 24 HP. ಇದು ಇನ್ನ 2127 ಬರುತ್ತೆ ಅದು 27 HP. ಇದು 2130 30 HP. ಇದ್ರದ್ದು ಡೈಮೆನ್ಷನ್ ಬಂದು ಅಗಲ ಆಕ್ಚುಲಿ 3.5 ಅಡಿ ಬರುತ್ತೆ. ಇದ್ರದ್ದು ಅಗಲ 30 HP ಗಿಂತ ಜಾಸ್ತಿ ಹೋದ್ರೆ ನಿಮ್ಗೆ 4.5 ಅಡಿ ಅಗಲ ಬಂದ್ಬಿಡುತ್ತೆ. ಅದು ಆಲ್ಮೋಸ್ಟ್ ದೊಡ್ಡ ಟ್ರ್ಯಾಕ್ಟರ್ ತರಾನೇ ಕಾಣುತ್ತೆ ನಿಮ್ಗೆ. ನಮ್ದು ಯೂಸೇಜ್ ಬಂದು ಯೂಶಲಿ ಅಡಕೆ ತೋಟದ ಒಳಗಡೆ ಆಗಿರೋದ್ರಿಂದ ಮತ್ತೆ ಚಿಕ್ಕ ಚಿಕ್ಕ ಜಾಗದಲ್ಲೆಲ್ಲ ಓಡಾಡಿಸ್ಬೇಕು ಗಾಡಿನ. ಸೊ ಅದರಿಂದ ನಾವು 3.5 ಅಡಿದೆ ಸಾಕು. ಮತ್ತೆ 30 HP ಬಂದು ಕಂಪ್ಲೀಟ್ ಟಾಪ್ ಮಾಡಲ್. ಇದು 3.5 ಅಡಿ ಸೆಗ್ಮೆಂಟ್ ಅಲ್ಲಿ ಕಂಪ್ಲೀಟ್ ಟಾಪ್ ಮಾಡಲ್ ಈ ಟ್ರ್ಯಾಕ್ಟರ್. ಸೊ ಇದಕ್ಕಿಂತ ದೊಡ್ಡ ಮಾಡಲ್ ಅಂದ್ರೆ 3132 ಬರುತ್ತೆ ಅಂದ್ರೆ ಅದು 32 HP ಟ್ರ್ಯಾಕ್ಟರ್. ನೆಕ್ಸ್ಟ್ 3136 ಅಂತ ಬರುತ್ತೆ ಅದು 36 HP. ಸೊ ಟಾಪ್ ಮಾಡಲ್ ಬಂದು 3140 40 HP. ಅದು ಎಲ್ಲಾ ಗಾಡಿ ಕೂಡ 4 ವೀಲ್ ಡ್ರೈವ್ ಆಗಿರುತ್ತೆ. ನಿಮ್ಗೆ 21 HP ಇಂದ 40 HP ತನಕನೂ ಸಿಗುತ್ತೆ ಇದು ಟ್ರ್ಯಾಕ್ಟರ್ ವಿತ್ 4 ವೀಲ್ ಡ್ರೈವ್. ಬನ್ನಿ ಈಗ ಈ ಗಾಡಿದು ಇಂಜಿನ್ ಮತ್ತೆ ಪವರ್ ಬಗ್ಗೆ ತಿಳ್ಕೊಳ್ಳೋಣ. ಇಂಜಿನ್ ವುಡ್ ನ ಓಪನ್ ಮಾಡ್ಬೇಕು ಅಂದ್ರೆ ಇಲ್ಲೊಂದು ಹುಕ್ ಇದೆ. ಇದನ್ನ ನೀವು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ನೋಡಿ ಈಗ ಬಾನೆಟ್ ಓಪನ್ ಆಯ್ತು ಇದ್ರದ್ದು. ಇದರಲ್ಲಿ ನಿಮ್ಗೆ ಎಕ್ಸಾಕ್ಟ್ ಆಗಿ 1497 cc ಇಂಜಿನ್ ಬರುತ್ತೆ. ಡೀಸೆಲ್ ಇಂಜಿನ್ ಆಲ್ಮೋಸ್ಟ್ 1,500 cc ಅಂತಾನೆ ಅನ್ಕೊಳ್ಳಿ. ಜೊತೆಗೆ ಇದರಲ್ಲಿ ಪವರ್ ಬಂದು 30 HP ಬರುತ್ತೆ. ನಾನು ಆಗ್ಲೇ ಹೇಳ್ದಂಗೆ 30 HP. ಟಾರ್ಕ್ ಬಂದು 84 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ. 30 HP ಮತ್ತೆ 84 ನ್ಯೂಟನ್ ಮೀಟರ್ ಟಾರ್ಕ್ ತುಂಬಾ ಸಖತ್ ಪವರ್ ಆಯ್ತು ಈ ಗಾಡಿಗೆ. ಅಂದ್ರೆ ಇದು ಕನ್ಸಿಡರಿಂಗ್ ನೀವು ಇದು ಇಷ್ಟೊಂದು ಚಿಕ್ಕ ಗಾಡಿ ಆದ್ರೂ ಪವರ್ ಅಲ್ಲಿ ಯಾವ್ದೇ ರೀತಿ ಕಾಂಪ್ರಮೈಸ್ ಇಲ್ಲ. ನೆಕ್ಸ್ಟ್ ಲೆವೆಲ್ ಇದೆ ಪವರ್. ಇಂಜಿನ್ ಬಗ್ಗೆ ಬಂದ್ರೆ ಇದು 3 ಸಿಲಿಂಡರ್ ಆಗಿರುತ್ತೆ ಇಂಜಿನ್. ಜೊತೆಗೆ ಇಲ್ಲಿ ರೇಡಿಯೇಟರ್ ಕೂಡ ಇದೆ. ರೇಡಿಯೇಟರ್ಗೆ ಈ ಕಡೆ ಇದೆ ಕೂಲೆಂಟ್ ನೋಡಿ. ಸೊ ಇಲ್ಲಿದೆ ಕೂಲೆಂಟ್. ಇದು ನೀವು ಖಾಲಿ ಆಯ್ತಾ ಇದ್ದಂಗೆ ಇಲ್ಲಿ ನೀರ್ ಹಾಕೋಬಹುದು ರೇಡಿಯೇಟರ್ಗೆ. ಇಲ್ಲಿ ಫ್ಯೂಸಸ್ ಎಲ್ಲ ಇದೆ. ಹಾಗೇನೆ ಇಲ್ಲಿ ಬ್ಯಾಟ್ರಿ ನೋಡ್ಬೋದು. ಫ್ರಂಟ್ ಅಲ್ಲಿ ಪ್ಲೇಸ್ ಮಾಡಿದಾನೆ ಬ್ಯಾಟ್ರಿನ. ಸೊ ಇದರಲ್ಲಿ ಎಕ್ಸಾಸ್ಟ್ ನೋಡ್ಬೋದು ನೀವು. ಇಲ್ಲಿದೆ ಎಕ್ಸಾಸ್ಟ್. ಸೊ ಇಲ್ಲಿ ಬಂದು ಇಲ್ಲಿ ಸೈಡ್ ಅಲ್ಲಿ ಇದೆ ಎಕ್ಸಾಸ್ಟ್. ಸೊ ಎಕ್ಸಾಸ್ಟ್ ನ ಇಲ್ಲಿ ಪ್ಲೇಸ್ ಮಾಡಿರೋ ಬೆನಿಫಿಟ್ ಏನಪ್ಪಾ ಅಂದ್ರೆ ಇದರಲ್ಲಿ ಬರೋ ಹೊಗೆ ಯಾವ್ದೇ ರೀತಿ ಡ್ರೈವರ್ ಮುಖಕ್ಕೆ ಬರಲ್ಲ. ಸೊ ಇದು ಆರಾಮಾಗಿ ಇಲ್ಲಿ ಪಾಸ್ ಆಗಿ ಸೊ ಸೈಡ್ ಅಲ್ಲಿ ಹೋಗ್ಬಿಡುತ್ತೆ. ಇಲ್ಲಿ ನೋಡಬಹುದು ಏರ್ ವೆಂಟಿಲೇಷನ್ ಗೆ 2 ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ ಈ ಕಡೆ. ಹಾಗೇನೆ ಮಹೇಂದ್ರ 2130 ಓಜಾ ಬ್ಯಾಡ್ಜಿಂಗ್. ವುಡ್ ಕ್ಲೋಸ್ ಮಾಡ್ಬಿಡೋಣ ಬನ್ನಿ. ಈಗ ವುಡ್ ಕ್ಲೋಸ್ ಮಾಡ್ಬೇಕು ಅಂದ್ರೆ ಜಸ್ಟ್ ಹಿಂಗೆ ಲಿಫ್ಟ್ ಮಾಡಿ ಒಳಗಡೆ ಒಂದು ಮೆಟಲ್ ಹಾಕಿರುತ್ತೆ. ಅದನ್ನ ನೀವು ಬ್ಯಾಕ್ ಸೈಡ್ ತಳ್ಳಿದ್ರೆ ಆರಾಮಾಗಿ ಕ್ಲೋಸ್ ಆಗುತ್ತೆ ವುಡ್. ಸೊ ಅಷ್ಟೇ, ಸುಮ್ನೆ ಬಿಟ್ಬಿಟ್ರೆ ಆಟೋಮೆಟಿಕ್ ಲಾಕ್ ಆಗುತ್ತೆ. ಸೊ ಈಗ ನೋಡಿ ಮತ್ತೆ ಎತ್ತಿದ್ರೆ ಬರಲ್ಲ ಅದು. ಫ್ರಂಟ್ ಬಂದೆ ಫ್ರಂಟ್ ಅಲ್ಲಿ ನೋಡ್ಬೋದು ನೀವು ಮಹೇಂದ್ರ ಬ್ಯಾಡ್ಜಿಂಗ್ ಇದೆ. ಇಲ್ಲಿ ಮಹೇಂದ್ರ ಲೋಗೋ. ಹೆಡ್ ಲೈಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಹೆಡ್ ಲೈಟ್ ಕಾರು ಕೂಡ ಏನು ಮಾಡಕ್ ಆಗಲ್ಲ ಆತರ ಹೆಡ್ ಲೈಟ್ ಇದೆ. ಯಾಕೆಂದ್ರೆ ಇದರಲ್ಲಿ 4 ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ ಬರುತ್ತೆ. 2 ಹೈ ಬೀಮು 2 ಲೋ ಬೀಮು. ಸಖತ್ತಾಗಿ ಹೊಡಿತಾ ಇದೆ ಹೆಡ್ ಲೈಟ್. ಇನ್ಫ್ಯಾಕ್ಟ್ ಫಸ್ಟ್ ದಿನ ಡ್ರೈವ್ ಮಾಡ್ಕೊ ಬಂದಿದ್ದು ನಾವು ನೈಟ್ ಅಲ್ಲೇ ಡ್ರೈವ್ ಮಾಡ್ಕೊ ಬಂದಿದ್ದೀವಿ ಇದನ್ನ. ಸೊ ಹೆಡ್ ಲೈಟ್ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಟ್ರ್ಯಾಕ್ಟರ್ ಅಲ್ಲಿ ಈ ರೇಂಜ್ ಹೆಡ್ ಲೈಟ್ ಇರೋದು ನಾನು ಎಲ್ಲೂ ನೋಡಿಲ್ಲ. ಇದೇ ಫಸ್ಟ್ ನೋಡ್ತಾ ಇರೋದು. ಇದ್ರದ್ದು ರೇಡಿಯೇಟರ್ ಇಲ್ಲಿ ಫ್ರಂಟ್ ಅಲ್ಲಿ ಇದೆ ಅಂತ ತೋರಿಸ್ತೆ. ಅದರಿಂದ ಪ್ರೊಡ್ಯೂಸ್ ಆಗೋ ಬಿಸಿ ಗಾಳಿ ಆಚೆ ಹೋಗೋದಿಕ್ಕೆ ಮತ್ತೆ ಒಳಗಡೆ ಅದಕ್ಕೆ ಕೋಲ್ಡ್ ಗಾಳಿ ಹೋಗೋದಿಕ್ಕೆ ಇಲ್ಲಿ ಕಂಪ್ಲೀಟ್ ಮೆಶ್ ಕೊಟ್ಟಿದ್ದಾರೆ. ಟಾಪ್ ಅಲ್ಲೂ ಕೂಡ ಮೆಶ್ ಇದೆ, ಫ್ರಂಟ್ ಅಲ್ಲೂ ಕೂಡ ಮೆಶ್ ಇದೆ. ಹಾಗೇನೆ ಇದು ಫ್ರಂಟ್ ಬಂಪರ್. ಇದು ಅನ್ನದಾತ ಟ್ರ್ಯಾಕ್ಟರ್ಸ್ ಅಂತ ಬ್ಯಾಡ್ಜಿಂಗ್ ಹಾಕೊಂಡಿದ್ದಾರೆ. ಇದು ಆಕ್ಚುಲಿ ಪಾಂಡುಪುರ ಶೋರೂಮ್ ನೇಮ್ ಅನ್ನದಾತ ಟ್ರ್ಯಾಕ್ಟರ್ಸ್ ಅಂತ. ನಾಗಮಂಗಲದಲ್ಲೂ ಕೂಡ ಅವ್ರದೇ ಶೋರೂಮ್ ಇದೆ. ಸೊ ಇನ್ನ ರೈಟ್ ಸೈಡ್ ಬಂದ್ರೆ ರೈಟ್ ಸೈಡ್ ಕೂಡ ಬ್ಯಾಡ್ಜಿಂಗ್ ಇದೆ ಓಜಾದು. ಹಾಗೇನೆ ಇಲ್ಲೂ ಕೂಡ ಏರ್ ವೆಂಟ್ಸ್ ಇದೆ. ಇಂಜಿನ್ ಅಲ್ಲಿ ಆಯಿಲ್ ಲೆವೆಲ್ ನೀವು ಇಲ್ಲೇ ಚೆಕ್ ಮಾಡ್ಕೋಬಹುದು. ಇಲ್ಲೊಂದು ಸಪರೇಟ್ ಹುಕ್ ಇದೆ ನೋಡಿ. ಇಲ್ಲಿ ಇದನ್ನ ಎಳೆದ್ರೆ ಬಂದ್ಬಿಡುತ್ತೆ. ಸೊ ಇಂಜಿನ್ ಆಯಿಲ್ ಲೆವೆಲ್ ಮತ್ತೆ ಆಯಿಲ್ ಕಂಡೀಷನ್ ಏನಿದೆ ಅಂತ ನೀವು ಚೆಕ್ ಮಾಡ್ಬೇಕು ಅಂದ್ರೆ ಇದನ್ನ ತೆಗ್ದು ನೀವು ಚೆಕ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಕಂಪ್ಲೀಟ್ ಹೊಸ ಆಯಿಲ್ ಇದ್ದಂಗಿದೆ. ಏನಕ್ಕೆ ಬರೀ 5 ಗಂಟೆ ಓಡಿರೋದು ಗಾಡಿ. ಆಕ್ಚುಲಿ ಮಹೇಂದ್ರ ಮಿನಿ ಟ್ರ್ಯಾಕ್ಟರ್ಸ್ ಅಂದ್ರೆ 2 ತರ ಬರುತ್ತೆ. ಒಂದು ಮಹೇಂದ್ರ ಓಜಾ, ಇನ್ನೊಂದು ಮಹೇಂದ್ರ ಜಿವೋ ಅಂತ. ಸೊ ಮಹೇಂದ್ರ ಜಿವೋ ಬಂದು ಆಲ್ರೆಡಿ ತುಂಬಾ ವರ್ಷದಿಂದ ಇದೆ. ಮಹೇಂದ್ರ ಓಜಾ 2023 ಲಾಂಚ್ ಆಗಿರೋದು. ಅದಕ್ಕೂ ಇದಕ್ಕೂ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ ಇದರಲ್ಲಿ 3 ಸಿಲಿಂಡರ್ ಇಂಜಿನ್ ಬರುತ್ತೆ, ಅದರಲ್ಲಿ 2 ಸಿಲಿಂಡರ್ ಬರುತ್ತೆ. ಮತ್ತೆ ಟೈರ್ಸ್ ಕೂಡ ಇಷ್ಟು ಸೈಜ್ ಬರಲ್ಲ ಅದ್ರದ್ದು ಟೈರ್ಸ್. ಮತ್ತೆ ಇಂಜಿನ್ ಪವರ್ ಆಗ್ಬೋದು, ಜೊತೆಗೆ ಬಿಲ್ಡ್ ಕ್ವಾಲಿಟಿ ಆಗ್ಬೋದು, ಇದರಲ್ಲಿ ತುಂಬಾ ಚೆನ್ನಾಗಿದೆ. ಆಮೇಲೆ ಫೀಚರ್ಸ್ ಎಲ್ಲ ಇದ್ರಲ್ಲಿ ಚೆನ್ನಾಗಿದೆ. ಜಿವೋ ಬಂದು ಕಂಪ್ಲೀಟ್ ರಾ ಮಾಡಿದಾನೆ. ಜೊತೆಗೆ ಅದರಲ್ಲಿ ಸೌಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಬರುತ್ತೆ. ಯಾಕಂದ್ರೆ ಅದು 2 ಸಿಲಿಂಡರ್ ಇಂಜಿನ್
ಇಂಜಿನ್ ಆಗಿರೋದ್ರಿಂದ. ಬನ್ನಿ ಈಗ ಈ ಗಾಡಿ ಬಗ್ಗೆ ಬರೋಣ. ಇದರಲ್ಲಿ ನಿಮ್ಗೆ ಕಂಪ್ಲೀಟ್ ಸಿಎಟ್ ಟೈರ್ಸ್ ಬರುತ್ತೆ. ಆಯುಷ್ಮಾನ್ ಡೀಪ್ ಲಗ್ ಅಂತ ಇದೆ ಇದ್ರದ್ದು ನೇಮ್. ಫ್ರಂಟ್ ಟೈರ್ ಸೈಜ್ ಬಂದು 180/85 D12 ಇಂಚ್ ವೀಲ್ಸ್ ಇದೆ. ಜೊತೆಗೆ 180/85 ಟೈರ್ ಸೈಜು. ಮತ್ತೆ ಇದು ಟ್ಯೂಬ್ ಟೈಪ್ ಬರುತ್ತೆ, ಟ್ಯೂಬ್ಲೆಸ್ ಅಲ್ಲ. ಇಲ್ಲಿ ನೋಡ್ಬೋದು ನೀವು, ಟ್ಯೂಬ್ ಟೈಪ್ ಅಂತ ಇಲ್ಲಿ ಬ್ಯಾಡ್ಜಿಂಗ್ ಇದೆ. ನಾನು ಯಾಕೆ ಓಜಾದು ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ಅಂದ್ರೆ, ಇಲ್ಲಿ ಫ್ರಂಟ್ ಅಲ್ಲಿ ಸ್ಟೇರಿಂಗ್ ರಾಡ್ ನೋಡ್ಬೋದು ನೀವು, ಎಷ್ಟು ದಪ್ಪ ಇದೆ ನೋಡಿ. ಇದು ಆಕ್ಚುಲಿ ತಾರ್ದು ಕೂಡ ಇಷ್ಟು ಸೈಜ್ ಬರಲ್ಲ ಫ್ರಂಟ್ ಅಲ್ಲಿ ಸ್ಟೇರಿಂಗ್ ರಾಡ್. ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಗಾಡಿದು. ಫ್ರಂಟ್ ಅಲ್ಲಿ ಈ 4 ಲೈಟ್ಸ್ ಅಲ್ದೇನೆ ಆ ಕಡೆ ಕೂಡ ಎರಡೆರಡು ಲೈಟ್ಸ್ ಇದೆ ನೋಡ್ಬೋದು. ಇಲ್ಲೆರಡು ಲೈಟ್ಸ್ ಇದೆ, ಮತ್ತೆ ಇಲ್ಲೂ ಕೂಡ 2 ಲೈಟ್ಸ್ ಇದೆ. ಇದರಲ್ಲಿ ಯೆಲ್ಲೋ ಕಲರ್ ಬಂದು ಇಂಡಿಕೇಟರ್, ಮತ್ತೆ ವೈಟ್ ಕಲರ್ ಬಂದು DRL. ಈ DRL ನ ನೀವು ಆಫ್ ಮಾಡ್ಕೋಬಹುದು, ಅಲ್ಲಿ ಸಪರೇಟ್ ಆಗಿ ಸ್ವಿಚ್ ಇದೆ. ಅದಲ್ದೇನೆ ಇಲ್ಲೂ ಕೂಡ 2 DRL ಬರುತ್ತೆ. ಇದು LED ಸ್ಟ್ರಿಪ್, ಇಲ್ಲೊಂದು DRL ಬರುತ್ತೆ, ಇಲ್ಲೊಂದು DRL ಬರುತ್ತೆ. ಇದನ್ನು ಕೂಡ ನೀವು ಬೇಡ ಅಂದ್ರೆ ಆಫ್ ಮಾಡ್ಕೋಬಹುದು. ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಬಂದ್ರೆ ಇದರಲ್ಲಿ ನಿಮಗೆ 330 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಆಕ್ಚುಲಿ ಟ್ರ್ಯಾಕ್ಟರ್ಗಳಿಗೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಬೇಕೇ ಬೇಕು. ಏನಕ್ಕೆ ಅಂದ್ರೆ ಇವು ಓಡಾಡೋ ಟೆರೇನು ಆ ತರ ಇರುತ್ತೆ. ಗದ್ದೆ, ಹೊಲ, ತೇವ್ರಿ, ಕಲ್ಲು, ಮಣ್ಣು ಅನ್ನೋದು ನೋಡ್ದೇನೆ ಓಡಿಸ್ತಾ ಇರ್ತೀವಿ ಟ್ರ್ಯಾಕ್ಟರ್ನ. ಸೊ ಅದರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರುತ್ತೆ ಟ್ರ್ಯಾಕ್ಟರ್ಗಳಿಗೆ. ಇನ್ನ ಇದ್ರದ್ದು ಡೀಸೆಲ್ ಟ್ಯಾಂಕ್ ನೋಡಿ ಇಲ್ಲಿ ಬರುತ್ತೆ. ಇದ್ರದ್ದು ಆಕ್ಚುಲಿ 22 ಲೀಟರ್ ಹಿಡಿಯುತ್ತೆ ಡೀಸೆಲ್. ಈ ಟ್ರ್ಯಾಕ್ಟರ್ ಅಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ನಿಮ್ಗೆ 6 ವರ್ಷ ವ್ಯಾರಂಟಿ ಬರುತ್ತೆ. ಸೊ 6 ವರ್ಷದಲ್ಲಿ ಇಂಜಿನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬಂದ್ರು ಮಹೇಂದ್ರ ಅವರೇ ಟೇಕ್ ಕೇರ್ ಮಾಡ್ಕೋತಾರೆ ಅದನ್ನ. ಸೊ ಕ್ಲಚ್ ಪ್ಲೇಟ್ ಇದರಲ್ಲಿ ಕವರ್ ಆಗಿರಲ್ಲ. ಯಾಕಂದ್ರೆ ಕ್ಲಚ್ ಪ್ಲೇಟ್ ನೀವು ಬೇಕಾದ್ರೆ ಒಂದೇ ದಿನದಲ್ಲಿ ಸವಸಾಕ್ಬಿಡ್ಬೋದು. ಅದು ನೀವು ಯಾವ ತರ ಓಡಿಸ್ತೀರಾ ಅದ್ರ ಮೇಲೆ ಡಿಪೆಂಡ್. ನಿಮ್ಗೆ ಏನಾದ್ರು ಚೆನ್ನಾಗಿ ಓಡ್ಸಕ್ ಬಂದ್ರೆ ನೀವು ಆಲ್ಮೋಸ್ಟ್ ಒಂದು 4000-5000 ಗಂಟೆ ಓಡಿಸಿದ್ರು ಏನು ಆಗಲ್ಲ. ನಿಮ್ಗೇನಾದ್ರೂ ಪ್ರಾಪರ್ ಆಗಿ ಓಡ್ಸಕ್ ಬರಲಿಲ್ಲ ಅಂದ್ರೆ ಕ್ಲಚ್ ಪ್ಲೇಟ್ ನ ಬೇಕಾದ್ರೆ ಇವತ್ತೇ ಸವಸಾಕ್ಬಿಡ್ಬೋದು. ಅಷ್ಟು ಡೆಲಿಗೇಟ್ ಆಗಿರುತ್ತೆ ಕ್ಲಚ್ ಪ್ಲೇಟ್. ಇಂಜಿನ್ ಅಂತೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಏನಕ್ಕೆ ಅಂದ್ರೆ 6 ವರ್ಷ ಮಹೇಂದ್ರ ಅವರು ವ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ ಇಂಜಿನ್ ಮೇಲೆ. ಇನ್ನು ನೀವು ಟ್ರ್ಯಾಕ್ಟರ್ ಮೇಲೆ ಹತ್ಕೊಳ್ಳೋದಕ್ಕೆ ಇಲ್ಲೊಂದು ಫುಟ್ ಸ್ಟೆಪ್ ಇದೆ. ಇದ್ರ ಮೇಲೆ ಕಾಲಿಟ್ಕೊಂಡು ಸ್ಟೇರಿಂಗ್ ನ ಇಟ್ಕೊಂಡು ಆರಾಮಾಗಿ ಹತ್ಕೋಬಹುದು ನೀವು ಟ್ರ್ಯಾಕ್ಟರ್ ಮೇಲೆ. ಫ್ರಂಟ್ ವ್ಯೂ ನೋಡಿ, ಟ್ರ್ಯಾಕ್ಟರ್ ಮೇಲೆ ಕುತ್ಕೊಂಡ್ರೆ ಈ ತರ ಕಾಣುತ್ತೆ. ಮಹೇಂದ್ರ ಓಜಾದಲ್ಲಂತೂ ತುಂಬಾ ಫೀಚರ್ಸ್ ನ ತುಂಬಿ ಕೊಟ್ಟಿದ್ದಾನೆ. ನೋಡ್ಬೋದು ಇಲ್ಲಿ. ಇದರಲ್ಲಿ ಆಕ್ಚುಲಿ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಬರುತ್ತೆ. ಅಂದ್ರೆ ನೀವು ಈ ತರ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು ಸ್ಟೇರಿಂಗು. ಜೊತೆಗೆ ಇದನ್ನ ತಿರುಗಿಸಿದ್ರೆ ಹೈ ಟು ಲೋ ಕೂಡ ಮಾಡ್ಕೋಬಹುದು. ಸೊ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಸ್ಟೇರಿಂಗು ನಿಮ್ಗೆ ಕೆಲವು ಕಾರ್ಗಳಲ್ಲೇ ಬರಲ್ಲ. ಆಲ್ಮೋಸ್ಟ್ ಒಂದು 20-25 ಲಕ್ಷ ಕೊಟ್ರು ಕಾರ್ಗಳಲ್ಲಿ ಬರಲ್ಲ ಕೆಲವು ಕಾರ್ಗಳಲ್ಲಿ. ಮಹೇಂದ್ರದವರು ಟ್ರ್ಯಾಕ್ಟರ್ ಅಲ್ಲಿ ಕೊಟ್ಟಿರೋದು ತುಂಬಾ ಖುಷಿ ಆಗುತ್ತೆ. ಸೊ ನಿಮ್ಮ ಹೈಟ್ಗೆ ತಕ್ಕಂತೆ ಮೇಲ್ಗಡೆ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಹಿಂದೆ ಮುಂದೆ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ಇದನ್ನ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಅಡ್ಜಸ್ಟಬಿಲಿಟಿ ಅಂತ ಕರೀತಾರೆ. ಆಮೇಲೆ ಇಲ್ಲೊಂದು ಸಪರೇಟ್ ಲಿವರ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇದರಲ್ಲಿ ಮೊಲ ಮತ್ತೆ ಆಮೆದು ಚಿತ್ರ ಕೊಟ್ಟಿದ್ದಾರೆ. ಇದನ್ನ ನಮ್ ಕಡೆಗೆ ಪುಲ್ ಮಾಡಿದ್ರೆ ಟ್ರ್ಯಾಕ್ಟರ್ ಬಂದು ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಮತ್ತೆ ಇದನ್ನ ಆಮೆ ಕಡೆಗೆ ಮೂವ್ ಮಾಡಿದ್ರೆ ಫುಲ್ ಸ್ಲೋ ಆಗಿ ಹೋಗುತ್ತೆ. ಇದು ಉಳ್ಬೇಕಾದ್ರೆ ನಿಮ್ಗೆ ಹೆಲ್ಪ್ ಆಗೋದು ತುಂಬಾ. ಇಲ್ಲಿ ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಇದೆ. ಹಜಾರ್ಡ್ ಲ್ಯಾಂಪ್ ಆಕ್ಚುಲಿ ನೀವು ಗಾಡಿನ ಆಫ್ ಮಾಡಿದ್ರು, ಇಂಜಿನ್ ಆಫ್ ಮಾಡಿದ್ರು ಕೂಡ ಆನ್ ಆಗುತ್ತೆ. ಎಲ್ಲಾರು ನೀವು ಪಾರ್ಕ್ ಮಾಡಿದ್ರೆ ಹುಷಾರಾಗಿ ನೋಡ್ಕೋಬೇಕು. ಐಕ್ಳು ಮಕ್ಕಳು ಈ ತರ ಹಜಾರ್ಡ್ ಲ್ಯಾಂಪ್ ಬಿಟ್ಬಿಟ್ರೆ ಬ್ಯಾಟ್ರಿ ಡೆಡ್ ಆಗ್ಬಿಡುತ್ತೆ. ಇದು ಬಂದು DRL ಸ್ವಿಚ್. DRL ನ ಆಫ್ ಆನ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ಕಂಪ್ಲೀಟ್ ಲೈಟ್ ಸೆಟಪ್ ಇಲ್ಲಿದೆ ನೋಡಿ. ಸೊ ಇದು ಕಂಪ್ಲೀಟ್ ಲೈಟ್ ಆಫ್ ಆಗಿದೆ. DRL ಇದು ಬಂದು ಲೋ ಬೀಮು, ಇದು ಐ ಬೀಮು. ಒಂದು ಲಿವರ್ ಸಪರೇಟ್ ಲಿವರ್ ಕೊಟ್ಬಿಟ್ಟಿದ್ದಾನೆ ಅದಕ್ಕೆ. ಇನ್ನು ಆರನ್ನು ಸೊ ಜೋರಾಗಿದೆ ಆರನ್ ಕೂಡ. ಲೆಫ್ಟ್ ರೈಟ್ ಇಂಡಿಕೇಟರ್. ಈ ಮಾಡಲ್ ಅಲ್ಲಿ, ಈ ಪರ್ಟಿಕ್ಯುಲರ್ ಮಾಡಲ್ ಅಲ್ಲಿ ಒಂದು ಸಪರೇಟ್ ಲಿವರ್ ಬರುತ್ತೆ ನೋಡಿ ಇಲ್ಲಿ. ಇದು ಫಾರ್ವರ್ಡ್ ಮತ್ತೆ ರಿವರ್ಸ್ಗೆ. ಸೊ ರಿವರ್ಸ್ ಹಾಕ್ಬೇಕು ಅಂದ್ರೆ ನೀವೇನು ಗೇರ್ ಲಿವರ್ ಹತ್ರ ಹೋಗ್ಬಿಟ್ಟು ರಿವರ್ಸ್ ಹಾಕ್ಬೇಕು ಅಂತ ಏನಿಲ್ಲ. ಈಗ 4th ಗೇರ್ ಅಲ್ಲಿ ಇರ್ಲಿ, 3rd ಗೇರ್ ಅಲ್ಲಿ ಇರ್ಲಿ, ಡೈರೆಕ್ಟ್ ನೀವು ರಿವರ್ಸ್ ನ ಹಾಕೋಬಹುದು ಈ ಲಿವರ್ ಮುಖಾಂತರ. ಇಲ್ಲೂ ಕೂಡ ಒಂದು ಎಕ್ಸ್ಟ್ರಾ ಬಟನ್ ಇದೆ. ಇದನ್ನ ಪ್ರೆಸ್ ಮಾಡಿದ್ರೆ ಟ್ರಿಪ್ ಆಕ್ಚುಲಿ ರೀಸೆಟ್ ಆಗುತ್ತೆ. ಮೀಟರ್ ಬೋರ್ಡ್ ಬಗ್ಗೆ ಬಂದ್ರೆ ಇಲ್ಲಿ ನಿಮ್ಗೆ ಸ್ಪೀಡ್ ತೋರಿಸುತ್ತೆ. ಸ್ಪೀಡ್ ಬಂದು 32, 33, 35 ತನಕ ಹೋಗುತ್ತೆ ಅಷ್ಟೇ ಇದು ಸ್ಪೀಡು, ಅಂದ್ರೆ ರೋಡ್ ಅಲ್ಲಿ. ಇನ್ನ ಇಲ್ಲಿ ತುಂಬಾ ಇಂಡಿಕೇಟರ್ಸ್ ಇದೆ ನೋಡಿ ಇಲ್ಲಿ. ಇದು ಬ್ಯಾಟ್ರಿ ಇಂಡಿಕೇಟರ್, ಅಂದ್ರೆ ಗಾಡಿ ಈಗ ರನ್ನಿಂಗ್ ಅಲ್ಲಿ ಬಿಟ್ಟಿದ್ದೀನಲ್ಲ ಅದರಿಂದ ಬ್ಯಾಟ್ರಿ ಇಂಡಿಕೇಟರ್ ತೋರಿಸ್ತಿದೆ. ನ್ಯೂಟ್ರಲ್, ಪಾರ್ಕಿಂಗು, ಇಂಜಿನ್ ಇಂಡಿಕೇಟರ್, ಟೆಂಪರೇಚರ್ ಇಂಡಿಕೇಟರ್ ಎಲ್ಲ ಇದೆ ಇಲ್ಲಿ. ಏರ್ ಫಿಲ್ಟರ್ ಬ್ಲಾಕ್ ಆಗುತ್ತಲ್ಲ ಅದ್ರದ್ದು ಕೂಡ ಇಂಡಿಕೇಟರ್ ಇದೆ. ಇನ್ನ ಇದು RPM ಇಂಡಿಕೇಟರ್. ಇದು ಫ್ಯೂಯಲ್ ಗೇಜ್. ಈಗ 3 ಪಾಯಿಂಟ್ಸ್ ತೋರಿಸ್ತಿದೆ ಫ್ಯೂಯಲ್. ಇದ್ರಲ್ಲಿ ಏನು ನಿಮ್ಗೆ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸಲ್ಲ, ಎಷ್ಟು ಗಂಟೆ ಓಡಿದೆ ಅಂತ. ಈಗ ಸದ್ಯಕ್ಕೆ 5 ಅವರ್ ಓಡಿದೆ ಅಷ್ಟೇ ಇದು ಗಾಡಿ. ಸ್ಪೀಡು ಇಲ್ಲಿ ನಿಮ್ಗೆ ಡಿಜಿಟಲ್ ಅಲ್ಲೂ ಕೂಡ ತೋರಿಸುತ್ತೆ. ಇದು ಬಂದು ಟೆಂಪರೇಚರ್. ಇದ್ರದ್ದು ಹ್ಯಾಂಡ್ ಬ್ರೇಕ್ ಬಂದು ಇಲ್ಲಿದೆ ನೋಡಿ. ಇದನ್ನ ಎಳೆದು ಈ ತರ ಬಿಡ್ಬೇಕು. ಸೊ ಈಗ ನೋಡಿ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಯ್ತು. ಮತ್ತೆ ನೀವು ಹ್ಯಾಂಡ್ ಬ್ರೇಕ್ ಹಾಕ್ಬೇಕು ಅಂದ್ರೆ ಇದನ್ನ ಎಳೆದು ಮತ್ತೆ ಕೆಳಗಡೆ ಬಿಡ್ಬೇಕು. ಸೊ ಈಗ ಹ್ಯಾಂಡ್ ಬ್ರೇಕ್ ಅಪ್ಲೈ ಆಯ್ತು. ಈ ಗಾಡಿದು ಕೀ ಬಂದು ಈ ತರ ಇದೆ ನೋಡಿ. ಇದರಲ್ಲಿ ನಿಮ್ಗೆ 2 ಕೀ ಕೊಡ್ತಾನೆ. ಒಂದ್ ಬಂದು ಗಾಡಿ ಇಗ್ನಿಷನ್ದು, ಮತ್ತೆ ಇನ್ನೊಂದು ಫ್ಯೂಯಲ್ ಟ್ಯಾಂಕ್ದು, ಅಂದ್ರೆ ಡೀಸೆಲ್ ಟ್ಯಾಂಕ್ದು. ಸೊ ಸಪ್ರೇಟ್ ಕೀ ಇದೆ. ಒಂದೇ ಕೀ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆಮೇಲೆ ಕೀ ಇನ್ಸರ್ಟ್ ಮಾಡೋದು ತುಂಬಾ ಟೈಟ್ ಇದೆ, ಅಂದ್ರೆ ಇದು ಈಸಿಯಾಗಿ ಬಿದೋಗಲ್ಲ. ಸೊ ಟ್ರ್ಯಾಕ್ಟ್ರು ನೀವು ಎಷ್ಟೇ ಕಲ್ಲು, ಮಣ್ಣು, ಗುಂಡಿ ಎಲ್ಲೇ ಹೊಡೆದ್ರು ಬಿದೋಗಲ್ಲ ಕೀ. ಅಷ್ಟು ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಕೀ. ಸೊ ಇನ್ನು ಇದು ಬಂದು ಬ್ರೇಕು, ಇದು ಆಕ್ಸಲರೇಟರು. ಟ್ರ್ಯಾಕ್ಟರ್ ಅಲ್ಲಿ ನಿಮ್ಗೆಲ್ಲ ಗೊತ್ತು, ಲೆಫ್ಟ್ ಸೈಡ್ಗೆ ಒಂದು ಬ್ರೇಕ್ ಇರುತ್ತೆ, ರೈಟ್ ಸೈಡ್ಗೆ ಒಂದು ಬ್ರೇಕ್ ಇರುತ್ತೆ.
ಹಾಗೇನೆ ಇಲ್ಲಿ ಎರಡೆರಡು ಬ್ರೇಕ್ ಇದೆ. ಸೊ ಇದು ಎರಡಕ್ಕೂ ಕೂಡ ಇಲ್ಲಿ ಕನೆಕ್ಟರ್ ಇದೆ. ಲೆಫ್ಟ್ ಸೈಡು ರೈಟ್ ಸೈಡ್ ಬ್ರೇಕು. ಈಗ ನೀವು ಗದ್ದೆನಲ್ಲಿ ಆ್ಯಕ್ಚುಲಿ ಸ್ಟೇರಿಂಗ್ ತಿರ್ಗಲ್ಲ, ಬಿಗಿಯಾಗಿ ಹಿಡ್ಕೊಬಿಡುತ್ತೆ. ಆಗ ನೀವು ಬರೀ ಲೆಫ್ಟ್ ಸೈಡ್ ಬ್ರೇಕ್ ಹಾಕಿದ್ರೆ ಗಾಡಿ ತಿರ್ಕೊಳ್ಳುತ್ತೆ, ಮತ್ತೆ ರೈಟ್ ಸೈಡ್ ಬ್ರೇಕ್ ಹಾಕಿದ್ರೆ ಗಾಡಿ ರೈಟಿಗೆ ತಿರ್ಕೊಳ್ಳುತ್ತೆ. ಅವಾಗ ನೀವು ಯೂಸ್ ಮಾಡ್ಕೋಬೋದು ಅದನ್ನ ಗದ್ದೆ ಉಳ್ಬೇಕಾದ್ರೆ. ಈ ಸೈಡ್ ಇರೋದು ಬಂದು ಕ್ಲಚ್ಚು. ಹಾಗೇನೆ ಗೇರ್ ಲಿವರ್ ನೋಡಿ ಇಲ್ಲಿದೆ. ಇದು ಬಂದು ರೋಟ್ರಿನ ಮೇಲೆ ಕೆಳಗಡೆ ಮಾಡೋದು. ತೋರಿಸ್ತೀನಿ ನೋಡಿ. ಈಗ ಅದನ್ನ ಗಾಡಿ ಆನ್ ಮಾಡಿದಾಗ ಈ ತರ ಸೌಂಡ್ ಬರುತ್ತೆ ಸ್ಟಾರ್ಟಿಂಗು. ನೋಡಿ ಈಗ ಆನ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಆನ್ ಆಗ್ತಾ ಇಲ್ಲ. ಏನಕ್ಕೆ ಅಂದ್ರೆ ಗಾಡಿ ಗೇರಲ್ಲಿ ಇದ್ರೆ ಆನ್ ಆಗಲ್ಲ ಇದು. ನೋಡಿ ಈಗ ನ್ಯೂಟ್ಲ್ ಆಯ್ತು ಗಾಡಿ. ಸೊ ಈಗ ಮತ್ತೆ ಆನ್ ಮಾಡಿದ್ರೆ ಆನ್ ಆಗುತ್ತೆ. ರೋಟ್ರಿ ಬಂದು ಈಗ ಕೆಳಗಡೆ ಇದೆ, ಅದನ್ನ ಮೇಲ್ಗಡೆ ಎತ್ತಬೇಕು ಅಂದ್ರೆ ಈ ಲಿವರ್ ಮುಖಾಂತರ ನೀವು ಬ್ಯಾಕ್ ಸೈಡ್ ಫುಲ್ ಮಾಡಿದ್ರೆ ರೋಟ್ರಿ ನೋಡಿ ತಾನಾಗೆ ಮೇಲ್ಗಡೆ ಎತ್ಕೊಳ್ಳುತ್ತೆ. ಮತ್ತೆ ನೀವು ಕೆಳಗಡೆ ಇಳಿಸ್ಬೇಕು ಅಂದ್ರೆ ಈ ಲಿವರ್ನ ನೀವು ಕೆಳಗಡೆ ಎಳಿಬೇಕು. ನೋಡಿ ಈಗ ಕೆಳಗಡೆ ಎಳೀತು ರೋಟ್ರಿ. ಆಮೇಲೆ ಈ ಒಂದು ಪರ್ಟಿಕ್ಯುಲರ್ ಮಾಡಲಲ್ಲಿ ರೋಟ್ರಿ ಬ್ಲೇಡ್ ತಿರುಗಬೇಕು ಅಂದರೆ ಇಲ್ಲೊಂದು ಸಪ್ರೇಟ್ ಸ್ವಿಚ್ ಕೊಟ್ಟಿದ್ದಾನೆ. ಇದನ್ನು ನೀವು ಟ್ವಿಸ್ಟ್ ಮಾಡಬೇಕಷ್ಟೇ. ಒಳಗಡೆ ಪ್ರೆಸ್ ಮಾಡಿಬಿಟ್ಟು ಈ ಥರ ಟ್ವಿಸ್ಟ್ ಮಾಡಿದ್ರೆ ಈಗ ರೋಟ್ರಿ ಬ್ಲೇಡ್ ತಿರುಗುತ್ತೆ. ಮತ್ತೆ ಇದನ್ನು ಪ್ರೆಸ್ ಮಾಡಿದ್ರೆ ರೋಟ್ರಿ ಬ್ಲೇಡ್ ತಿರುಗೋದು ಆಫ್ ಆಗುತ್ತೆ. ಇದು ಬಂದು ಹೈಡ್ರಾಲಿಕ್ಕು. ಅಂದರೆ ನೀವು ಏನಾದರೂ ಟ್ರಾಲಿ ಗೀಲಿ ಏನಾದರೂ ಎಕ್ಸ್ಟ್ರಾ ಆಕ್ಸೆಸರೀಸ್ ಆಗಿ ಹಾಕೊಂಡ್ರೆ ಸೊ ಅದನ್ನ ಲಿಫ್ಟ್ ಮಾಡೋದಕ್ಕೆ ಇದು. ಇನ್ನು ಹಾಗೇನೆ ಲೆಫ್ಟ್ ಸೈಡ್ಗೆ ಬಂದರೆ ಲೆಫ್ಟ್ ಸೈಡಲ್ಲಿ ನಿಮಗೆ ಬಾಟಲ್ ಹೋಲ್ಡರ್ ಇದೆ. 2.5 ಆಂಪಿಯರ್ದೊಂದು ಚಾರ್ಜಿಂಗ್ ಸಾಕೆಟ್ ಇದೆ. ಡೈರೆಕ್ಟ್ ನೀವು USB ಕೇಬಲ್ ತಂದು ಚಾರ್ಜ್ ಹಾಕೋಬಹುದು ನಿಮ್ಮ ಮೊಬೈಲ್ನ. ಜೊತೆಗೆ 12 ವೋಲ್ಟ್ ಸಾಕೆಟ್ ಕೂಡ ಇದೆ. ಸೊ ಈ 12 ವೋಲ್ಟ್ ಸಾಕೆಟ್ ಇರೋದು ಏನು ಉಪಯೋಗ ಅಂದರೆ ಏರ್ ಹೊಡೆಯೋದಕ್ಕೆ ಏರ್ ಪಂಪ್ ಕೂಡ ಹಾಕೋಬಹುದು ಇದರಿಂದ. ಸೊ ತುಂಬಾ ಆಕ್ಸೆಸರೀಸ್ ಬರುತ್ತೆ. ವ್ಯಾಕ್ಯೂಮ್ ಕ್ಲೀನರು, ಕಾರಲ್ಲಿ ನೀವು ಏನೇನು ಆಕ್ಸೆಸರೀಸ್ ಯೂಸ್ ಮಾಡ್ತೀರಾ 12 ವೋಲ್ಟ್ ಸಾಕೆಟ್ ಇಂದ ಇಲ್ಲೂ ಕೂಡ ಅದೇ ಆಕ್ಸೆಸರೀಸ್ ನ ಹಾಕೋಬಹುದು. ಮತ್ತೆ ಆ ಕಡೆ ಈ ಕಡೆ ಇಟ್ಕೊಳ್ಳೋದಕ್ಕೆ ಇಲ್ಲೊಂದು ಗ್ರ್ಯಾಬ್ ರೈಲು, ಮತ್ತೆ ರೈಟ್ ಸೈಡ್ ಅಲ್ಲಿ ಒಂದು ಗ್ರ್ಯಾಬ್ ರೈಲ್ ಇದೆ. ಆಮೇಲೆ ನಿಮ್ಗೆಲ್ಲ ಗೊತ್ತು ಇದು ಗಾಡಿ ಬಂದು 4x4 ಅಂತ. ಅದ್ರದ್ದು ಲಿವರ್ ಇಲ್ಲಿದೆ 4x4 ಲಿವರ್. ಮತ್ತೆ ಇದು ಬಂದು ಡಿಫ್ರೆನ್ಷಿಯಲ್ ಲಾಕು. 4x4 ಅಲ್ದೇನೆ ಸಪ್ರೇಟ್ ಆಗಿ ನಿಮ್ಗೆ ಡಿಫ್ರೆನ್ಷಿಯಲ್ ಲಾಕ್ ಕೊಟ್ಟಿರೋದು ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ಗದ್ದೆಲಿ ಏನಾದ್ರು ಉಣ್ಕೊಬಿಟ್ರೆ ಇದನ್ನ ಕಾಲಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡು ಗಾಡಿನ ಮೂವ್ ಮಾಡಿದ್ರೆ ಆರಾಮಾಗಿ ಆಚೆ ಬರುತ್ತೆ. ಅದ್ರದ್ದು ಇದು ಮೇನ್ ಯೂಸ್ ಡಿಫ್ರೆನ್ಷಿಯಲ್ ಲಾಕು. ಸಖತ್ ಯೂಸ್ ಇದೆ ಇದು. ನೀವು ಟ್ರ್ಯಾಕ್ಟರ್ನ ತಗೋಬೇಕಾದ್ರೆ 4x4 ಒಂದು ಮಾತ್ರ ನೋಡ್ಬೇಡಿ, ಡಿಫ್ರೆನ್ಷಿಯಲ್ ಲಾಕ್ ಕೂಡ ನೋಡಿ. ಬ್ಯಾಕಲ್ಲೂ ಕೂಡ C8 ಟೈರ್ ಬರುತ್ತೆ. ಆದ್ರೆ ಇದರಲ್ಲಿ ಟೈರ್ ನೇಮ್ ಚೇಂಜ್ ಇದೆ, ಪಡಲ್ ಎಕ್ಸೆಲ್ ಅಂತ. ಸೊ ಪಡ್ಲಿಂಗ್ಗೆ ಬೇಕಾಗಿರುವಂತ ಟೈರ್ ಅನ್ನು ಕೂಡ ಹಾಕೊಟ್ಟಿದ್ದಾರೆ. ಇದರಲ್ಲಿ 18 ಇಂಚ್ ವೀಲ್ ಬರುತ್ತೆ, ಅಂದ್ರೆ 18 ಇಂಚ್ ವೀಲು, ಮತ್ತೆ 9.5 ಬಂದು ಟೈರ್ ಸೈಜು. ಇನ್ನ ಬ್ಯಾಕ್ ಸೈಡ್ ನೋಡ್ಬೋದು. ಬ್ಯಾಕ್ ಸೈಡ್ ಕೂಡ ಇಲ್ಲೆರಡು ಲೈಟ್ಸ್ ಇದೆ, ಇಲ್ಲೆರಡು ಲೈಟ್ಸ್ ಇದೆ. ಇದು ರೆಡ್ ಲೈಟ್ ಬಂದು ಟೇಲ್ ಲೈಟು. ಯೆಲ್ಲೋ ಕಲರ್ ಇದೆಯಲ್ಲ ಇದು ಬಂದು ಇಂಡಿಕೇಟರ್. ಈಗ ನೈಟ್ ಟೈಮ್ ಏನಾದ್ರು ರೋಟ್ರಿ ಹೊಡಿತಾ ಇರ್ತೀರಾ, ಇಲ್ಲ ಗದ್ದೆ ಉಳ್ತಾ ಇರ್ತೀರಾ, ಇಲ್ಲ ಗಾಡಿ ರಿವರ್ಸ್ ಆಗ್ತಾ ಇರ್ತೀರಾ, ಆ ಟೈಮಲ್ಲಿ ಈ ಸಪ್ರೇಟ್ ಲೈಟ್ ನ ನೀವು ಆನ್ ಮಾಡ್ಕೋಬಹುದು. ಇನ್ನ ಟ್ರಾಲಿಗೆ ಹೈಡ್ರಾಲಿಕ್ ಕನೆಕ್ಟ್ ಮಾಡೋದಕ್ಕೆ ನೋಡಿ ಇಲ್ಲಿ ಕನೆಕ್ಟರ್ ಇಲ್ಲಿದೆ. ಸೊ ಹಾಗೇನೆ ಇಲ್ಲೊಂದು ರಿಫ್ಲೆಕ್ಟರ್ ಕೊಟ್ಟಿದ್ದಾನೆ ಟ್ರಯಾಂಗಲ್ ಶೇಪ್ ಅಲ್ಲಿ. ಗೈಸ್ ಆಮೇಲೆ ಮಹೇಂದ್ರದವರು ಈ ಗಾಡಿಗೆ ತುಂಬಾ ಸೆನ್ಸರ್ ಗಳನ್ನ ಹಾಕಿದ್ರು. ಏನಪ್ಪಾ ಅಂದ್ರೆ ಈಗ ನೀವು ಕ್ರಾಸ್ ಮಾಡ್ಬೇಕಾದ್ರೆ ರೋಟ್ರಿ ಆಟೋಮೆಟಿಕ್ ಲಿಫ್ಟ್ ಆಗೋದು, ಮತ್ತೆ ಸ್ಟೇರಿಂಗ್ ಸ್ಟ್ರೈಟ್ ಆದ್ಮೇಲೆ ರೋಟ್ರಿ ಆಟೋಮೆಟಿಕ್ ಡೌನ್ ಆಗೋದು. ಬಟ್ ಈಗ ಆ ಸೆನ್ಸರ್ಗಳನ್ನೆಲ್ಲ ರಿಮೂವ್ ಮಾಡ್ಬಿಟ್ಟಿದ್ದಾರೆ. ಏನಕ್ಕಪ್ಪ ಅಂದ್ರೆ ರೈತರಿಗೆ ಅದು ತುಂಬಾ ಅನಯಿಂಗ್ ಅನಿಸ್ತಾ ಇತ್ತು. ರೈತರು ಏನ್ ನೋಡ್ತಾರಪ್ಪ ಅಂದ್ರೆ ಈ ತರ ಟ್ರ್ಯಾಕ್ಟರ್ಗಳಲ್ಲಿ ಟ್ರ್ಯಾಕ್ಟರ್ ಕಂಪ್ಲೀಟ್ ನಮ್ ಕೈಯಲ್ಲಿ ಇರ್ಬೇಕು ಅಂತ ನೋಡ್ತಾರೆ. ಈಗ ಕಾರಲ್ಲಿ ಅಡಾಸ್ ಕೊಟ್ಟಂಗೆ ಇದ್ರಲ್ಲೂ ಕೂಡ ನಾನು ಸ್ಟೇರಿಂಗು ರೈಟ್ ಕೊಡಿದ್ರೆ ಆಟೋಮೆಟಿಕ್ ರೋಟ್ರಿ ಮೇಲ್ಗಡೆ ಬರೋದು, ಕೆಳಗಡೆ ಬರೋದು, ಆ ತರ ಮಾಡ್ತೀನಿ ಅಂದ್ರೆ ಅದು ರೈತರಿಗೆ ಅಷ್ಟೊಂದು ಲೈಕ್ ಆಗ್ಲಿಲ್ಲ. ಅದರಿಂದ ಈಗ ಹೊಸದಾಗಿ ಆ ತರ ಸೆನ್ಸರ್ ಎಲ್ಲ ರಿಮೂವ್ ಮಾಡಿ ಕಂಪ್ಲೀಟ್ ಆಗಿ ರೈತರಿಗೆ ಯಾವ ತರ ಬೇಕು ಆ ತರ ಮಾಡಿದ್ದಾರೆ ಟ್ರ್ಯಾಕ್ಟರ್ನ. ಆಮೇಲೆ ನಾವು ಈ ಟ್ರ್ಯಾಕ್ಟರ್ನ ತಗೋಬೇಕಾದ್ರೆ ಒಂದು ದೊಡ್ಡ ಮಿಸ್ಟೇಕ್ ಅನ್ನ ಮಾಡಿದೀವಿ. ಏನಪ್ಪಾ ಅಂದ್ರೆ ಅದು ನಾವು ಮಹೇಂದ್ರ ಅವರಿಂದ ರೋಟ್ರಿನ ಪರ್ಚೇಸ್ ಮಾಡಿದ್ದು. ಇದು ಮಹೇಂದ್ರ ಅವ್ರದೇ ರೋಟ್ರಿ ಮಿನಿವೇಟರ್ ಅಂತ ಬರುತ್ತೆ. ಇದು ಆಕ್ಚುಲಿ ಬಂದು ಸಿಂಗಲ್ ಸ್ಪೀಡು. ಇದು ಕೂಡ ಚೆನ್ನಾಗಿದೆ. ಅಂದ್ರೆ ನೀವು ರೆಗ್ಯುಲರ್ ಆಗಿ ಯಾವುದೇ ರೀತಿ ಅಡಕೆ ತೋಟ, ತೆಂಗಿನ ತೋಟ ಹೊಡಿಯಲ್ಲ, ತರಕಾರಿಗೆ ನೀವು ಯೂಸ್ ಮಾಡ್ತೀನಿ ಅಂದ್ರೆ ಈ ರೋಟ್ರಿನ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಬಟ್ ನೀವು ತೆಂಗಿನ ತೋಟ, ಅಡಕೆ ತೋಟ ಹೊಡಿತೀನಿ, ಇಲ್ಲಿ ನಮ್ಗೆ ತೆಂಗಿನ ಗರಿಗಳನ್ನೆಲ್ಲ ಕತ್ತರಿಸ್ಬೇಕು ಅಂದ್ರೆ ಇದು ಆಗಲ್ಲ. ಆಮೇಲೆ ತುಂಬಾ ಇಷ್ಟಿಷ್ಟು ಎತ್ತರ ಎಲ್ಲ ಸೆತ್ತೆ ಬಂದಿದೆ, ಅದನ್ನೆಲ್ಲ ಕತ್ತರಿಸ್ಬೇಕು ಅಂದ್ರೆ ಆಗಲ್ಲ ಇದು ರೋಟ್ರಿ. ನಾನು ಗಾಡಿ ತಂದ ಮೇಲೆ ಹೇಳಿದ್ರು ಇದನ್ನ, ನಮ್ಮೂರಲ್ಲೇ ತುಂಬಾ ಜನ ಫೀಡ್ಬ್ಯಾಕ್ ಕೊಟ್ಟರು ಅದ್ರ ಬಗ್ಗೆ. ಸೊ ಅದರಿಂದ ನಾನು ಈ ರೋಟ್ರಿನ ರಿಟರ್ನ್ ಮಾಡಿ ಮಲ್ಟಿ ಸ್ಪೀಡ್ ರೋಟ್ರಿನ ತಗೋಬೇಕು ಅಂತ ಅನ್ಕೊಂಡಿದೀನಿ. ಈ ಗಾಡಿನ ಈಗ ಓಡಿಸಿ ರೋಟ್ರಿ ಯಾವ ತರ ಪರ್ಫಾರ್ಮೆನ್ಸ್ ಇದೆ ಅದನ್ನ ತೋರ್ಸಕ್ಕಾಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ರೋಟ್ರಿ ತಂದಾದ್ಮೇಲೆ ಆ ರೋಟ್ರಿನ ಫಿಟ್ ಮಾಡ್ಕೊಂಡು ನಮ್ ಗದ್ದೆಲೆ ಓಡಿಸಿ ಯಾವ ತರ ಇದೆ ಇದ್ರದ್ದು ಪರ್ಫಾರ್ಮೆನ್ಸ್, ಗದ್ದೆ ಉಳ್ಬೇಕಾರೆ ರೋಟ್ರಿ ಹೊಡಿಬೇಕಾರೆ ಅನ್ನೋದನ್ನ ಸಪರೇಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದಕ್ಕೆ ಆಕ್ಚುಲಿ ರೋಟ್ರಿ ಪ್ರಾಪರ್ ಆಗಿ ಫಿಟ್ ಆಗೋದಂದ್ರೆ 24 ಬ್ಲೇಡ್ದು. ಕೆಲವರೆಲ್ಲ 28 ಬ್ಲೇಡ್ ಕೂಡ ಹಾಕೋತಾರೆ. ಬಟ್ ಅದು ಗಾಡಿಯಿಂದ ತುಂಬಾ ಆಚೆ ಬಂದ್ಬಿಡುತ್ತೆ. ಸೊ ಗಾಡಿ ಏನ್ ಲೆವೆಲ್ ಇದೆ ಬಾಡಿ ಲೆವೆಲ್, ಆ ಲೆವೆಲ್ಗೆ ನೀವು ರೋಟ್ರಿನ ತಗೋಬೇಕಾಗುತ್ತೆ. ಏನಕ್ಕೆ ಅಂದ್ರೆ ನೀವು ಕ್ರಾಸ್ ಅಲ್ಲೆಲ್ಲ ತಿರುಗಿಸ್ಕೋಬೇಕಾದ್ರೆ ಪ್ರಾಪರ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅಗಲದಲ್ಲಿ ತಿರುಗುತ್ತೆ ಗಾಡಿ ಅಂತ. ಬಟ್ ನೀವು ದೊಡ್ಡ ದೊಡ್ಡ ರೋಟ್ರಿ ಎಲ್ಲ ಆಗ್ಬಿಟ್ರೆ ಈ ತರ ಚಿಕ್ಕ ಚಿಕ್ಕ ಜಾಗದಲ್ಲಿ 2 ಅಡಕೆ ಸಸಿ ಮಧ್ಯದಲ್ಲಿ ಅಲ್ಲೆಲ್ಲ ಹೊಡಿಯಕ್ಕಾಗಲ್ಲ. ಎಲ್ಲಿ ಜಾಗ ಕಡಿಮೆ ಇರುತ್ತೆ ಅಲ್ಲೆಲ್ಲ ಹೊಡಿಯಕ್ಕಾಗಲ್ಲ. ಸೊ ಅದರಿಂದ ಇದಕ್ಕೆ 24 ಬ್ಲೇಡು ಬೆಸ್ಟ್. ಸೊ ಇನ್ನ ಈ ಗಾಡಿದು ಸರ್ವಿಸ್ ಇಂಟರ್ವಲ್ ಬಗ್ಗೆ ಬಂದ್ರೆ ಫಸ್ಟ್ ಸರ್ವಿಸ್ 100 ಗಂಟೆಗೆ ಮಾಡಿಸ್ಬೇಕಂತೆ. ಇನ್ನ ಸೆಕೆಂಡ್ ಸರ್ವಿಸ್ ಇಂದ
250 ಗಂಟೆಗೆ, ಅಂದ್ರೆ ಸೆಕೆಂಡ್ ಸರ್ವಿಸ್ 250 ಗಂಟೆಗೆ, ಥರ್ಡ್ ಸರ್ವಿಸ್ 250 ಗಂಟೆಗೆ, ಆ ತರ ಇನ್ನ ಸರ್ವಿಸ್ ಇಂಟರ್ವಲ್. ಆಮೇಲೆ ಈ ಗಾಡಿಗೆ ಕಾಂಪಿಟೇಷನ್ ಅಂತ ನೋಡಕ್ ಹೋದ್ರೆ ನಿಮ್ಗೆ ಫಾರ್ಮ್ ಟ್ರ್ಯಾಕ್ ಬರುತ್ತೆ ಮತ್ತೆ ಸ್ವರಾಜ್ ಬರುತ್ತೆ. ಮಹೇಂದ್ರ ಮತ್ತೆ ಸ್ವರಾಜ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ ಅದರಲ್ಲಿ ಸ್ವರಾಜ್ ಅಲ್ಲಿ 29 HP ಬರುತ್ತೆ, ಇದರಲ್ಲಿ 30 HP ಬರುತ್ತೆ. ಫಾರ್ಮ್ ಟ್ರ್ಯಾಕ್ ಅವ್ರದ್ದು ಆಟಮ್ 30 ಅಂತ ಬರುತ್ತೆ, ಅದು ಕೂಡ 30 HP. ಬಟ್ ನಿಮ್ಗೆ ಇಂಜಿನ್ RPM ಆಗ್ಬೋದು, ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಆಗ್ಬೋದು, PTO ಎಂಗೇಜ್ಮೆಂಟ್ ಆಗ್ಬೋದು, ಫೀಚರ್ಸ್ ಆಗ್ಬೋದು, ಎಲ್ಲ ಮಹೇಂದ್ರದಲ್ಲೇ ಜಾಸ್ತಿ ಚೆನ್ನಾಗಿ ಬರೋದು. ಈಗ ಹೈಡ್ರಾಲಿಕ್ ಲಿಫ್ಟಿಂಗ್ ಬಂದು ಇದರಲ್ಲಿ 950 kg ಅಷ್ಟು ಲಿಫ್ಟ್ ಮಾಡಬಹುದು ನೀವು. ಹೈಡ್ರಾಲಿಕ್ ಲಿಫ್ಟಿಂಗ್ ಇದ್ರದ್ದು ಕೆಪಾಸಿಟಿ ಕೊಟ್ಟಿರೋದು. ಫಾರ್ಮ್ ಟ್ರ್ಯಾಕ್ ಅಲ್ಲಿ ನಿಮ್ಗೆ 800 kgs ಬರುತ್ತೆ. ಸೊ ಅಷ್ಟು ಡಿಫ್ರೆನ್ಸ್ ಇದೆ, ತುಂಬಾ ಡಿಫ್ರೆನ್ಸ್ ಇದೆ. ಇನ್ನ ಪವರ್ ಅಂತ ಬಂದ್ರೆ, ಟಾರ್ಕ್ ಅಂತ ಬಂದ್ರೆ, ಎಲ್ಲಾದ್ರಲ್ಲೂ ಮಹೇಂದ್ರ ತುಂಬಾ ಲೀಡ್ ನ ತಗೊಳುತ್ತೆ. ಸೊ ಅದರಿಂದ ನಾನು ಮಹೇಂದ್ರ ಓಜಾನೆ ಸೆಲೆಕ್ಟ್ ಮಾಡಿದ್ದು, ಎಸ್ಪೆಷಲಿ ಬಂದು 2130 ಮಾಡಲ್ನೆ. ಆಮೇಲೆ ಇನ್ನೊಂದು ಮೇನ್ ರೀಸನ್ ಏನಪ್ಪಾ ಅಂದ್ರೆ ಮಹೇಂದ್ರನ ಸೆಲೆಕ್ಟ್ ಮಾಡೋದಕ್ಕೆ ಸರ್ವಿಸ್ ನೆಟ್ವರ್ಕ್ ಇವ್ರದಂತೂ ಎಕ್ಸಲೆಂಟ್ ಆಗಿದೆ. ಸೊ ನಿಮ್ಗೆ ಎಲ್ಲೇ ಹೋದ್ರೂ ಪಾರ್ಟ್ ಸಿಕ್ಬಿಡುತ್ತೆ. ಮತ್ತೆ ನೀವು ಟ್ರ್ಯಾಕ್ಟರ್ನ ತಗೊಂಡ್ಮೇಲೆ ಏನಾದ್ರು ಒಂದು ಪಾರ್ಟ್ ಹೋದ್ರೆ 1 ತಿಂಗಳು 2 ತಿಂಗಳು ಮನೇಲಿ ನಿಲ್ಸ್ಕೊಳ್ಳೋದಲ್ಲ, ಸರ್ವಿಸ್ ಸೆಂಟರ್ ಅಲ್ಲಿ ನಿಲ್ಸ್ಕೊಳ್ಳೋದಲ್ಲ. ಪಾರ್ಟ್ಸ್ ಬರೋ ತನಕ ಯಾವುದೇ ಪಾರ್ಟ್ ಹೋದ್ರೂ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಕ್ಬಿಡುತ್ತೆ. ಸೊ ಅದು ಒಂದು ಕೂಡ ಮೇನ್ ರೀಸನ್ ನಾನು ಮಹೇಂದ್ರನ ಚೂಸ್ ಮಾಡೋದಕ್ಕೆ. ಆಮೇಲೆ ಪಾರ್ಟ್ಸ್ ಕಾಸ್ಟ್ ಬಂದು ತುಂಬಾ ಕಡಿಮೆ ಮಹೇಂದ್ರದ್ದು. ಈಗ ನಂದು ಕಾರು ಕೂಡ ಮಹೇಂದ್ರ ತಾರು ನಾನು ಯೂಸ್ ಮಾಡೋದು. ಅದ್ರದ್ದು ಫ್ರಂಟ್ ಬಂಪರ್ ಒಂದ್ಸಲ ಬ್ರೇಕ್ ಆಗಿತ್ತು. ಅದು ಆಕ್ಚುಲಿ ಫ್ರಂಟ್ ಬಂಪರ್ 1950 ರೂಪಾಯಿ ಬಿಲ್ ಆಗಿತ್ತು ಅಷ್ಟೇ, ಅದು ಫ್ರಂಟ್ ಬಂಪರ್ ಕಾಸ್ಟ್. ಸೊ ಅಷ್ಟು ಅಫೋರ್ಡಬಲ್ ಆಗಿರುತ್ತೆ ಮಹೇಂದ್ರ ಅವ್ರದ್ದು ಸ್ಪೇರ್ ಪಾರ್ಟ್ಸ್. ಮತ್ತೆ ಹಾಗೇನೆ ಓಜಾ ಸೀರೀಸ್ ಟ್ರ್ಯಾಕ್ಟರ್ ನ ತಗೊಂಡಿರೋ ಸ್ವಲ್ಪ ಓನರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸಿದೆ. ಅವರಂತೂ ನೆಕ್ಸ್ಟ್ ಲೆವೆಲ್ ಗಾಡಿ ಅಂತ ರಿವ್ಯೂ ಕೊಟ್ರು. ಸೊ ಅದರಿಂದ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಯ್ತು ನನಗೆ ಈ ಗಾಡಿನ ಪರ್ಚೇಸ್ ಮಾಡೋದಕ್ಕೆ. ಗೈಸ್ ಆಮೇಲೆ ನಾನು ಇನ್ನೊಂದು ಹೇಳೋದನ್ನ ಮರ್ತೆ, ಸ್ಟೇರಿಂಗ್ ಒಳ್ಳೆ ಹೂ ಇದ್ದಂಗೆ ಐತೆ, ನೀವು ಒಂದೇ ಬೆರಳಲ್ಲಿ ತಿರುಗಿಸ್ಬೋದು. ನಾನು MG ಕಾಮೆಟ್ ಈಗ ಎಲೆಕ್ಟ್ರಿಕ್ ಗಾಡಿ ಅದು ಬಂದು ಅದಕ್ಕಿಂತ ಸ್ಮೂತ್ ಆಗೈತೆ ಸ್ಟೇರಿಂಗು. ಸೊ ನನಗಂತೂ ಸ್ಟೇರಿಂಗ್ ಸಖತ್ ಇಷ್ಟ ಆಯಿತು. ಮತ್ತು ಟರ್ನಿಂಗ್ ರೇಡಿಯಸ್ಸು, ಈ ಗಾಡಿದು ಟರ್ನಿಂಗ್ ರೇಡಿಯಸ್ಸು ಸಿಕ್ಕಾಬಟ್ಟೆ ಚಿಕ್ಕದಾಗೈತೆ. ಆ ಗಾಡಿ ಬಂದು ಎಲೆಕ್ಟ್ರಿಕ್ ಗಾಡಿ, ಆ ಗಾಡಿಗಿಂತ ಚಿಕ್ಕ ಸ್ಪೇಸಲ್ಲಿ ಕಟ್ ಆಗುತ್ತೆ, ಇದು ಅಷ್ಟು ಚಿಕ್ಕದಾಗಿದೆ ಟರ್ನಿಂಗ್ ರೇಡಿಯಸ್ಸು. ಸೊ ನನಗೆ ಸ್ಟೇರಿಂಗ್ ಮತ್ತೆ ಟರ್ನಿಂಗ್ ರೇಡಿಯಸ್ ತುಂಬಾ ಇಷ್ಟ ಆಯ್ತು ಈ ಗಾಡಿದು. ಸೊ ಗೈಸ್ ಇದಿಷ್ಟು ಮಹೇಂದ್ರ ಓಜಾ 30 HP 4-wheel drive ಟ್ರ್ಯಾಕ್ಟರ್ ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗದ್ದೆನ ಉತ್ತಿ ತೋರಿಸ್ತೀನಿ ಯಾವ ತರ PTO ಪರ್ಫಾರ್ಮೆನ್ಸ್ ಇದೆ ಅಂತ. ಬಟ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ವಾಕ್ ಅರೌಂಡ್ ರಿವ್ಯೂ ಮತ್ತೆ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.